ವಿಶ್ವದಲ್ಲಿ ಅತ್ಯಂತ ಸುರಕ್ಷಿತ ರಾಷ್ಟ್ರಗಳಿವು. ಇಲ್ಲಿ ನಿಮಗೆ ಯಾವ ಭಯವೂ ಇರೋಲ್ಲ. ಈ 10 ದೇಶಗಳಲ್ಲಿ ಕ್ರೈಮ್ ರೇಟ್ ತುಂಬಾ ಕಡಿಮೆ. ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ವಿಶ್ವದಲ್ಲೇ ಅತ್ಯಂತ ಸುರಕ್ಷಿತ ರಾಷ್ಟ್ರಗಳಿವು. ಇಲ್ಲಿ ನಿಮಗೆ ವಾಸಿಸೋಕೆ ಯಾವ ಭಯವೂ ಇರೋಲ್ಲ. ಪ್ರಪಂಚದಲ್ಲಿ ಹೆಚ್ಚಿನ ದೇಶಗಳಲ್ಲಿ ದರೋಡೆ, ಕೊಲೆ, ಭಯೋತ್ಪಾದಕ ಸಂಖ್ಯೆ ಹೆಚ್ಚಾಗಿದೆ. ವಾಸಿಸೋಕೆ ಅಥವಾ ಒಬ್ಬರೇ ಹೋಗೋದಕ್ಕೆ ಭಯಪಡುವಂತಹ ಸ್ಥಿತಿ ಇರುತ್ತೆ. ಇಂತಹ ದೇಶಗಳ ನಡುವೆ ಈ 10 ದೇಶಗಳು ಪ್ರಪಂಚದ ಅತ್ಯಂತ ಸುರಕ್ಷಿತ ರಾಷ್ಟ್ರಗಳ ಲಿಸ್ಟ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿವೆ. ಹಾಗಾದರೆ ವಿಶ್ವದಲ್ಲಿ ಜನರಿಗೆ ಅತ್ಯಂತ ಸುರಕ್ಷಿತ ರಾಷ್ಟ್ರಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಮೊದಲನೆಯದಾಗಿ ಐಸ್ಲ್ಯಾಂಡ್. ಇದು ಪ್ರಪಂಚದ ಅತ್ಯಂತ ಸುರಕ್ಷಿತ ದೇಶಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕಳೆದ 14 ವರ್ಷಗಳಿಂದ ಗ್ಲೋಬಲ್ ಪೀಸ್ ಇಂಡೆಕ್ಸ್ನ ಪ್ರಕಾರ ಐಸ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಐಸ್ಲ್ಯಾಂಡ್ ಅತ್ಯಂತ ಕಡಿಮೆ ಮಟ್ಟದ ಅಪರಾಧವನ್ನು ಹೊಂದಿದೆ. ಅಲ್ಲಿನ ಜನರ ಉನ್ನತ ಜೀವನ ಮಟ್ಟ, ಸಣ್ಣ ಜನಸಂಖ್ಯೆ, ಅಪರಾಧದ ವಿರುದ್ಧ ಬಲವಾದ ಸಾಮಾಜಿಕ ವರ್ತನೆಗಳು, ಉತ್ತಮ ತರಬೇತಿ ಪಡೆದ ಪೊಲೀಸ್ ಪಡೆಯಲ್ಲಿ ಉನ್ನತ ಮಟ್ಟದ ನಂಬಿಕೆ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ವರ್ಗಗಳ ನಡುವೆ ಉದ್ವಿಗ್ನತೆಯ ಕೊರತೆ ಇದು ಇರೋದರಿಂದಲೇ ಇದು ಸುರಕ್ಷಿತ ತಾಣ ಎಂದು ಕರೆಸಿಕೊಂಡಿದೆ. ಮತ್ತು ಎರಡನೇದಾಗಿ ಡೆನ್ಮಾರ್ಕ್. 2008ರಿಂದಲೇ ಡೆನ್ಮಾರ್ಕ್ 5ನೇ ಸ್ಥಾನದಲ್ಲಿತ್ತು, ಆದರೆ ಇದೀಗ 2ನೇ ಸ್ಥಾನಕ್ಕೇರಿದೆ. ಮಕ್ಕಳು ಸೇರಿದಂತೆ ಹಗಲು ಅಥವಾ ರಾತ್ರಿಯ ಯಾವುದೇ ಸಮಯದಲ್ಲಿ ಜನರು ಸುರಕ್ಷಿತವೆಂದು ಫೀಲ್ ಮಾಡುವ ಕೆಲವೇ ದೇಶಗಳಲ್ಲಿ ಡೆನ್ಮಾರ್ಕ್ ಕೂಡ ಒಂದಾಗಿದೆ. ಡೆನ್ಮಾರ್ಕ್ ಉನ್ನತ ಮಟ್ಟದ ಸಮಾನತೆ ಮತ್ತು ಸಾಮಾಜಿಕ ಕಲ್ಯಾಣಕ್ಕಾಗಿ ಜನಪ್ರಿಯತೆಯನ್ನು ಪಡೆದಿದೆ ಸ್ನೇಹಿತರೆ. ಮತ್ತು ಮುಂದಿನದಾಗಿ ಐರ್ಲ್ಯಾಂಡ್. ಐರ್ಲ್ಯಾಂಡ್ 2021ರ ತನಕ 11ನೇ ಸ್ಥಾನದಲ್ಲಿತ್ತು. ಇದೀಗ ಐರ್ಲ್ಯಾಂಡ್ ಗಮನಾರ್ಹವಾಗಿ ಹೆಚ್ಚು ಶಾಂತಿಯುತವಾದ ಪರಿಣಾಮವಾಗಿ ಇದೀಗ 3ನೇ ಸ್ಥಾನಕ್ಕೇರಿದೆ. ಕೆಲವು ನಗರಗಳ ನೆರೆಹೊರೆಗಳ ಹೊರಗೆ ಅಪರಾಧವು ಸಾಕಷ್ಟು ಇಲ್ಲಿ ಕಡಿಮೆಯಾಗಿದೆ. ಮತ್ತು ಮುಂದಿನದಾಗಿ ನ್ಯೂಜಿಲ್ಯಾಂಡ್. ಸೌತ್ ವೆಸ್ಟರ್ನ್ ಪೆಸಿಫಿಕ್ ಓಷಿಯನ್ನಲ್ಲಿ ನೆಲೆಸಿರುವ ಈ ದ್ವೀಪ ದೇಶ 4ನೇ ಅತ್ಯಂತ ಸುರಕ್ಷಿತ ರಾಷ್ಟ್ರವಾಗಿದೆ. ನ್ಯೂಜಿಲ್ಯಾಂಡ್ ಅತ್ಯಂತ ಕಡಿಮೆ ಅಪರಾಧ ಪ್ರಮಾಣವನ್ನು ಹೊಂದಿದೆ ಮತ್ತು ಹಿಂಸಾತ್ಮಕ ಅಪರಾಧವು ವಿಶೇಷವಾಗಿ ಅಪರೂಪ. ಕಳ್ಳತನದ ವಿರುದ್ಧ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು, ಆದರೆ ಒಟ್ಟಾರೆ ಹೇಳೋದಾದರೆ ಕ್ರೈಮ್ ರೇಟ್ ಪೂರಾ ಇಲ್ಲಿ ಕಡಿಮೆ ಇದೆ. ಮತ್ತು ಮುಂದಿನದಾಗಿ ಆಸ್ಟ್ರಿಯಾ. ಸೆಂಟ್ರಲ್ ಯುರೋಪ್ನಲ್ಲಿರುವ ಆಸ್ಟ್ರಿಯಾದ 5ನೇ ಸುರಕ್ಷಿತ ದೇಶವಾಗಿದೆ. ನಡೆಯುತ್ತಿರುವ ಸಾಮಾಜಿಕ ಅಶಾಂತಿಯ ಹಿನ್ನೆಲೆಯಲ್ಲಿ ಹಿಂಸಾತ್ಮಕ ಪ್ರದರ್ಶನಗಳು ಕೆಲವೊಮ್ಮೆ ಕಳವಳಕಾರಿಯಾಗಿ ಉಳಿದಿದ್ದರೂ ಇವುಗಳನ್ನು ತಪ್ಪಿಸೋದು ಸಹ ಸುಲಭ. ಮತ್ತು ಇಲ್ಲದಿದ್ದರೆ ಆಸ್ಟ್ರಿಯಾ ಭೇಟಿ ನೀಡಲು ಬಹಳ ಸುರಕ್ಷಿತ ದೇಶವಾಗಿದೆ. ಗಂಭೀರ ಅಪರಾಧಗಳು ಕೂಡ ಇಲ್ಲಿ ತುಂಬ ಅಪರೂಪ. ಮತ್ತು ಮುಂದಿನದಾಗಿ ಸಿಂಗಾಪುರ. 6ನೇ ಸುರಕ್ಷಿತ ದೇಶವಾಗಿರುವ ಸಿಂಗಾಪುರದ ನಿವಾಸಿಗಳು ವೈಯಕ್ತಿಕ ಸುರಕ್ಷತೆಯ ಬಗ್ಗೆ ಹ್ಯಾಪಿಯಾಗಿದ್ದಾರೆ ಮತ್ತು ಇತರ ಯಾವುದೇ ದೇಶದ ನಿವಾಸಿಗಳಿಗಿಂತ ಕಾನೂನು ಜಾರಿಯಲ್ಲಿ ಹೆಚ್ಚು ಸಕಾರಾತ್ಮಕ ಅನುಭವಗಳನ್ನು ಹೊಂದಿದ್ದಾರೆ. ಸಿಂಗಾಪುರವು ವಿಶ್ವದಲ್ಲಿ ಅತ್ಯಂತ ಕಡಿಮೆ ಅಪರಾಧ ಪ್ರಮಾಣವನ್ನು ಹೊಂದಿದೆ. ಬಹುಶಃ ಸಣ್ಣ ಅಪರಾಧಗಳಿಗೆ ಸಹ ನೀಡಲಾಗುವ ಕಠಿಣ ದಂಡಗಳಿಂದಾಗಿ ಇಲ್ಲಿ ಅಪರಾಧ ಕಡಿಮೆ. ಸರ್ಕಾರ ಮತ್ತು ಪೊಲೀಸರು ಬಂದೂಕುಗಳು ಮತ್ತು ಇತರ ಹಾನಿಕಾರಕ ಆಯುಧಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸುತ್ತಿರುತ್ತಾರೆ ಮತ್ತು ಹಿಂಸಾತ್ಮಕ ಮತ್ತು ಘರ್ಷಣೆಯ ಅಪರಾಧಗಳು ಸಿಂಗಾಪುರದಲ್ಲಿ ತೀರಾ ಕಡಿಮೆ ಮತ್ತು ಅಪರೂಪ ಅಂತ ಹೇಳಬಹುದು. ಮತ್ತು ಮುಂದಿನದಾಗಿ ಪೋರ್ಚುಗಲ್. ಸುರಕ್ಷಿತ ದೇಶಗಳ ಪೈಕಿ ಪೋರ್ಚುಗಲ್ 7ನೇ ಸ್ಥಾನದಲ್ಲಿದೆ. ಈ ದೇಶ ಸಶಸ್ತ್ರ ಪೊಲೀಸರನ್ನು ಹೊಂದಿದೆ. ಆದಾಗ್ಯೂ ಹೆಚ್ಚಿದ ಪೊಲೀಸ್ ಉಪಸ್ಥಿತಿಯು ದೇಶದಲ್ಲಿ ಅಪರಾಧ ಪ್ರಮಾಣವನ್ನು ಕಡಿಮೆ ಮಾಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಪೋರ್ಚುಗಲ್ ಆರ್ಥಿಕ ಪುನರುತ್ಥಾನವನ್ನು ಅನುಭವಿಸಿದೆ. ಅದರ ನಿರುದ್ಯೋಗ ದರ 17ರಿಂದ 7%ಗೆ ಇಳಿದಿದೆ. ಮತ್ತು ಮುಂದಿನದಾಗಿ ಸ್ಲೋವೇನಿಯಾ. ಸ್ಲೋವೇನಿಯಾ ಉನ್ನತ ಸುರಕ್ಷತಾ ಶ್ರೇಯಾಂಕನವನ್ನು ಹೊಂದಿದೆ. ಇದು 3 ವಿಭಾಗಗಳಲ್ಲಿ ಅಂದರೆ ಪ್ರಯಾಣ ಭದ್ರತೆ, ವೈದ್ಯಕೀಯ ಅಪಾಯಗಳು ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಹರಿಸುತ್ತೆ. ಅನೇಕ ಸ್ಲಾವಿಕ್ ರಾಜ್ಯಗಳಂತೆ ಸ್ಲೋವೇನಿಯಾ 1990ರ ದಶಕದ ಮಧ್ಯಭಾಗದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನು ಸ್ಥಾಪಿಸಿತು ಮತ್ತು ಈಗ ಸುರಕ್ಷತೆ ಮತ್ತು ಸುಸ್ಥಿರತೆ ಸೇರಿದಂತೆ ಅನೇಕ
ಕ್ಷೇತ್ರಗಳಲ್ಲಿ ಜೀವನದ ಗುಣಮಟ್ಟವನ್ನು ಸುಧಾರಿಸುವತ್ತ ಗಮನವನ್ನು ಹರಿಸುತ್ತಿದೆ. ಮತ್ತು ಮುಂದಿನದಾಗಿ ಜಪಾನ್. ಸುರಕ್ಷಿತ ದೇಶಗಳ ಪಟ್ಟಿಯಲ್ಲಿ ಜಪಾನ್ 9ನೇ ಸ್ಥಾನದಲ್ಲಿದೆ. ಕಡಿಮೆ ಅಪರಾಧ ಪ್ರಮಾಣಗಳು, ಕನಿಷ್ಠ ಆಂತರಿಕ ಸಂಘರ್ಷ ಮತ್ತು ವಾಸ್ತವಿಕವಾಗಿ ಅಸ್ತಿತ್ವದಲ್ಲಿಲ್ಲದ ರಾಜಕೀಯ ಅಶಾಂತಿಯಿಂದಾಗಿ ಇದು ಸುರಕ್ಷಿತ ರಾಷ್ಟ್ರಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ಮತ್ತು ಮುಂದಿನದಾಗಿ ಸ್ವಿಟ್ಜರ್ಲ್ಯಾಂಡ್. ಸರೋವರಗಳು, ಗ್ರಾಮಗಳು, ಬೆಟ್ಟಗುಡ್ಡ, ಒಟ್ಟಿನಲ್ಲಿ ಸುಂದರ ಪ್ರಕೃತಿಯಿಂದ ಆವೃತವಾಗಿರುವ ಸ್ವಿಟ್ಜರ್ಲ್ಯಾಂಡ್ ಸುರಕ್ಷಿತ ತಾಣಗಳ ಪಟ್ಟಿಯಲ್ಲೂ ಸಹ ಸ್ಥಾನವನ್ನು ಪಡೆದಿದೆ. ಇಲ್ಲಿನ ಕ್ರೈಮ್ ರೇಟ್ ಕೂಡ ಕಡಿಮೆ. ಇಲ್ಲಿನ ಜನರು ನೆಮ್ಮದಿಯಿಂದ ವಾಸಿಸುತ್ತಾರೆ. ಈ ಎಲ್ಲ ದೇಶಗಳ ಮಧ್ಯೆ ಭಾರತ ಈ ಪಟ್ಟಿಯಲ್ಲಿ 116ನೇ ಸ್ಥಾನದಲ್ಲಿದೆ. ನಮ್ಮ ನೆರೆಯ ರಾಷ್ಟ್ರಗಳಾದ ಚೀನಾ 88ನೇ ಸ್ಥಾನದಲ್ಲಿದೆ ಮತ್ತು ಪಾಕಿಸ್ತಾನ 140ರ ಸ್ಥಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ.